ಮಧು ಬಲೆ ಅಲ್ರಿ, ಮಧು ಕೆಡ್ಡ ಅಲ್ರಿ, ಏನಾದರೂ ಅನ್ರಿ ಅದನ್ನು, ಅಥವಾ ಹನಿ ಟ್ರ್ಯಾಪ್ ಅಲ್ರಿ. ಇವತ್ತು ಚರ್ಚೆ ಇವತ್ತು ಅನಗತ್ಯ. ರಾಜಣ್ಣವರು ಮಾಡಿದ್ರೆ ತಪ್ಪ ಶಿಕ್ಷೆ ಆಗಲಿ, ಡಿ ಕೆ ಶಿ ಅವರು ಇವು ತಯಾರು ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೆ ಅದು ಪ್ರೂವ್ ಆದ್ರೆ ಅವ್ರಿಗೂ ಶಿಕ್ಷೆ ಆಗಲಿ. ಇವತ್ತು ಡಿ ಕೆ ಶಿ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಅವ್ರಿಗೂ ಇದು ಅನಗತ್ಯ ಬಳಸ್ತಾ ಇದ್ದಾರಪ್ಪ. ಸಿ ಬಿ ಐ ತನಿಖೆ ಮಾಡಿ ಅನ್ನೋಷ್ಟು ಮಟ್ಟಿಗೆ ಅವ್ರು ಹೋಗ್ತಾ ಇದ್ದಾರೆ. ಮಾಡಿಸ್ರಿ. ಮತ್ತು ಸಿದ್ದರಾಮಯ್ಯ ಇವತ್ತು ಅವ್ರನ್ನ ಮಾಡಿಬಿಡಲಿ, ಸಿ ಬಿ ಐ ಕೊಟ್ಬಿಡಲಿ ಇದನ್ನು ಕೇಸನ್ನು, ಏನಾಗೋದದ ಪ್ರೂವ್ ಆದಂತ ನೋಡ್ಲಿಕ್ಕೆ ಬರ್ತದೆ. ಅವರು ಹೌದು ಪ್ರಾಮಾಣಿಕರಂತ ಅವರು ಕ್ಲಿಯರ್ ಆಗಲಿ ಡಿ ಕೆ ಶಿ ಅವರು. ಆದರೆ ಒಂದು ಮಾತ್ರ ಸತ್ಯ, ಹನಿ ಟ್ರ್ಯಾಪದ ಬಗ್ಗೆ ಪ್ರೂವ್ ಮಾಡೋದಲ್ಲ ಸ್ವಲ್ಪ ಕೆಲಸ ಅಲ್ಲ. ಇದರಿಂದ ಯಾರಿದ್ದಾರ ಏನು ಎಂದು ಎಲ್ಲ ಗಾಳಿಗಿನ ಮಾತುಗಳೆಲ್ಲ ಇವು, ಎಲ್ಲ ಗಾಳಿಗಿನ ಯಾವುದನ್ನು ಪ್ರೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸಿಕ್ಕರು ಸಹಿತ ಅದನ್ನು ಮಾಡಿಸೋರು ಯಾರು, ಅದರಿಂದ ಯಾರದಾರೋ ಅದು ಹೇಳಲಿಕ್ಕೆ ಆಗೋದಿಲ್ಲ. ತನಗೆ ಕೇಸು ಹಾಗೆ ಬಿದ್ದು ಹೋಗ್ತಾ ಇದ್ದಾವೆ. ನ್ಯಾಯಕ್ಕೂ ತಿಳಿಯುವುದು ಮತ್ತೆ ತಿಳಿಯುವ. ಮತ್ತು ಇಲ್ಲಿ ಶೋಷಣೆಗೆ ಒಳಗಾದಂಥ ಒಬ್ಬ ಹೆಣ್ಣುಮಗಳು, ಆ್ಯಕ್ಚುಲಿ ಇಲ್ಲಿ ಹೆಣ್ಮಗಳು ಬದುಕದ, ಇಲ್ಲಿ ಹನಿ ಟ್ರ್ಯಾಪ್ ಮಾಡೋರು ಆಗಿದ್ದು ಬದುಕದ. ಅವಳ ಬದುಕನ್ನು ಯಾವುದೋ ಒಬ್ಬ ರಾಜಕೀಯ ಲಾಭಕ್ಕಾಗಿ ಹಾಳು ಮಾಡೋದು ಬೇಕಾಗಿಲ್ಲ. ಹಿಂದೆ ನೋಡಿದ್ರಿ ನೀವು ಡಿ ಕೆ ಶಿ ವರ್ಸಸ್ ರಮೇಶ್ ಜಾರಕಿಹೊಳಿ ನಡಕ ಆ ಹೆಣ್ಣು ಮಗಳು ಯಾರ ಕಡೆ ಇದ್ಲು ಏನೋ ಪಾಪಕ್ಕೆ ಬದುಕೆಲ್ಲ ಎಷ್ಟು ತೊಂದರೆ ಅನುಭವಿಸ್ತು ಅನ್ನೋದು ನಾವು ಗಮನಿಸಬೇಕಾಗಿದೆ. ನಾವು ಎತ್ತ ತಕ್ಷಣ ರಮೇಶ್ ಜಾರಕಿಹೊಳಿ ಬಗ್ಗೆ ಡಿ ಕೆ ಶಿ ಅವ್ರ ಬಗ್ಗೆ ಅಷ್ಟೇ ಮಾತಾಡ್ತಾ ಇರ್ತೀವಿ. ಆ ಹೆಣ್ಣಿನ ಮೇಲೆ ಆದಂಥ ನೋವು, ಸಂಕಟ, ಅನುಭವ ಅದು ಕೆಲವೊಬ್ರು ಹೇಳ್ತಾರೆ ಇಲ್ಲ ರೊಕ್ಕ ತೊಳ್ಕಪ್ಪ ಆದರೂ ಮತ್ತೇನೋ ಮಾಡಿ ಏನೋ ಮಾತಾಡ್ತಾರೆ, ಅದೆಲ್ಲ ಬೇಕಾಗಿಲ್ಲ. ಆದರೆ ಇಲ್ಲಿ ಮಾತಾಡುವಂಥದ್ದು ಏನಪ್ಪ ಅಂದರೆ ಹೆಣ್ಮಗಳ ಬದುಕು ನಾವು ಗಮನಿಸಬೇಕಾಗಿದೆ. ಇಲ್ಲಿ ಹನಿ ಟ್ರ್ಯಾಪಿಗೆ ಇವತ್ತೇನು ರಾಜನವ್ರಿಗೆ ಒಳಗಾಗ್ಯಾರೋ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಏನೋ ಪ್ರೂವ್ ಮಾಡಿರಿ ಅದನ್ನು ನನಗೆ ಚರ್ಚೆಗಿಂತಲೂ ಕಾರ್ಯ ಆಗಲಿ. ಜೊತೆಗೆ ಅನೇಕ ಸಮಸ್ಯೆಗಳಿದ್ದಾವೆ ನಮ್ಮಲ್ಲ. ಆ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ಚರ್ಚಿಸ್ಬೇಕಾಗಿದೆ. ಅದ್ರ ಬಗ್ಗೆ ಗಮನ ಹರಿಸ್ರಿ. ಯಾಕಂದ್ರೆ ಎಲ್ಲರಿಗೂ ಹೊಟ್ಟೆಗೆ ಊಟ, ನೆಲೆಸಾಕ ಒಂದು ಮನೆ ನಮ್ಮ ಹೇಳ್ತಾರಲ್ಲ, ಸರ್ವಜ್ಞ ಭಾಳ ಚಂದ ಹೇಳ್ತಾರೆ ತಮ್ಮ ವಚನದಲ್ಲೇ, ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯನ್ನೆರೆಯುವ ಸತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂತ ಸರ್ವಜ್ಞ. ಸ್ವರ್ಗಕ್ಕೆ ಕಿಚ್ಚು ಯಾವ ಹಚ್ಚೋದು ಅಂತ ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ ನಮ್ಮ ಸಿದ್ದರಾಮಯ್ಯರಿಗಾಗಲಿ ಮೋದಿಯವರಿಗಾಗಲಿ ಕೊಡೋಕ್ಕೆ ಸಾಧ್ಯಲ್ಲ. ಅನಗತ್ಯ ಹನಿ ಟ್ರ್ಯಾಪ್ನಂಥ ಕೀಳು ಮಟ್ಟದ ಚರ್ಚೆಗಳನ್ನು ಮಾಡೋದು ಅನಗತ್ಯ ಅಂತ ಅನ್ನಿಸ್ತದೆ. ಆದರೂ ಸಂದರ್ಭ ತಕ್ಕಂಗೆ ಮಾತಾಡಬೇಕಾಗ್ತದೆ. ಯಾಕಂದ್ರೆ ಇವತ್ತು ಕಂಟೆಂಪರರಿ ಅದ, ವರ್ತಮಾನ ಕಾಲದ ಈ ಒಂದು ವರ್ತಮಾನದ. ಅದಕ್ಕೆ ನಾವೆಲ್ಲರೂ ಇದ್ರ ಬಗ್ಗೆ ಏನಂತೀರಿ ವೀಕ್ಷಕರ ಜೊತೆಗೆ ನಮ್ಮ ಮತದಾರರ ಇವತ್ತು ಇವ್ರು ಮಾಡ್ತಾ ಇರೋ ಸರಿನಾ ನಮ್ಮ ನಾಯಕರು ಅನ್ನುವಂಥ ಜನ ಅಂತ ಕೇಳ್ತಾ, ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಮೇಲೆ ಹೋಗ್ಬಾರ್ದು. S60 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.